ಇದು ನ್ಯಾಯಾಲಯ ಅಂತ ಏನು ಹಾಕಿದರೆ ಇದು ನ್ಯಾಯಾಲಯ ಅನ್ನೋದು ತೆಗಿಬೇಕು. ಯಾಕೆಂದರೆ ಇಡೀ ಕೋರ್ಟಿಗೆ ಅವಮರ್ಯಾದಾಗ ಇವತ್ತು ಇವನು AC ನಡ್ತಾನಂಥ ರೀತಿ ಇದೆಯಲ್ಲ ಸರ್, ಯಾವ ಆ್ಯಂಗಲಲ್ಲಿ ಐತೆ ಸರ್, ಇವತ್ತು ರೆಡಿ ಮಾಡ್ತೀವಿ ಅಂತಾರೆ. ಒಂದು ವರ್ಷದಿಂದ ಹೇಳ್ತಾ ಬಂದು ಇವತ್ತು ಆ ರಿಪೋರ್ಟೇ ಚೇಂಜ್ ಮಾಡಿದ್ದಾನೆ. ಹೊಳೆನರಸೀಪುರ ತಾಲೂಕಿಗೆ ಬರೆದಿದ್ದಾನೆ ತಹಸೀಲ್ದಾರ್ರಿಗೆ. ಇವನೇನು ಮನುಷ್ಯ ಅಂತ ಕರೀತಾರೆ. ಇವ್ರು ಏನು ತಿಳ್ಕೊಂಡಾರೆ ಗೊತ್ತಾ, ರೇವಣ್ಣನ ಎದುರಿಸಿದ್ದೀವಿ, ಇವ್ರು ಯಾರ್ರಿ ನೀವು ಯಾರ್ರಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಬನ್ನಿ ಆಯ್ತಾ, ಈ ಜಿಲ್ಲೆಯಲ್ಲಿ ಯಾರ್ಯಾರ ಬಗ್ಗೆ ಹೆಂಗಂಗೆ ಅನ್ನೋದು ಇವನಿಗೆ ಗೊತ್ತಿಲ್ಲ. ಅಣ್ಣಗೆ ಇನ್ನೂ ರೈತ ಸಂಘದ ಏನು ಅಂತ ಹೇಳಿ. ಆದರೆ ಹಾಸನ ಜಿಲ್ಲೆಯಲ್ಲಿ ನಾವು ಇವತ್ತಿಗೆ ಬಿಡಲ್ಲ, ಧರಣಿ ಮುಂದುವರಿಸ್ತೀವಿ. ಇಲ್ಲೇ ಅಡುಗೆ ಊಟ ತಿಂಡಿ ಇವನಿಗೆ ಎಚ್ಚರಿಕೆ ಆಗಬೇಕು ಇವನಿಗೆ. ಯಾಕಂದರೆ ಇವ್ನು ಲಂಚ ಕೊಟ್ಟು ಬಂದಿರೋ ಲಂಚ ಹೊಡೆಯೋದಕ್ಕಾಗಿ ಏನು ರೀ, ಮಣ್ಣು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಯಾವ್ದಾರ ಸ್ಪಾಟ್ಗೆ ಹೋಯ್ದಾನೇನ್ರಿ ಇವನು? ಒಂದು ಸ್ಪಾಟ್ಗೆ ಹೋಯ್ದಾನ, ಬರಲಿ ನಮ್ಮ ಜೊತೆ. ಎಷ್ಟು 1000 ಲೋಡ್ ಮಣ್ಣು ಹೊಡೆದಾರೆ ತೋರಿಸ್ಕೊಡ್ತೀವಿ, ಎಷ್ಟು ಪೆನಾಲ್ಟಿ ಆಗ್ತಾನೆ ಹಾಕ್ಲಿ. ಗಣಿಗಾರಿಕೆ ಮತ್ತು ಇವರು ತಹಸೀಲ್ದಾರ್ ಇವರೆಲ್ಲ ಒಂದಾಗಿದ್ದಾರೆ ಇವರು, ಆಯ್ತಾ? ಹಂಗಾಗಿ ಈ ಬೇಸಿಯ ಇಲ್ಲಿಂದ ತೆಗಿಯೋವರೆಗೂ ನಾವು ಎತ್ತಾಳಲ್ಲ. ಇವತ್ತು ಹಾಸನದಲ್ಲಿ ಒಬ್ಬ ಬೇಸಿ ಇದ್ದಾನೆ, ಹುಟ್ಟು ಭ್ರಷ್ಟ. ಇವನೇನಂದ್ರೆ ಬರೀ ರಿಯಲ್ ಎಸ್ಟೇಟ್ ಪರವಾಗಿ ಕೆಲಸ ಮಾಡೋಕ್ಕೆ ಇವನು ಹಾಸನ ತಮ್ಮ ನಡ್ಕೊಂಡವ್ರೆ. ಇದೇನು AC ಕೋರ್ಟು ಅಂತಾರ? ಒಂದು 4 ವರ್ಷ ಹಿಂದೆ ಒಂದು ಆದೇಶ ಆಗಿತ್ತು. ಇವನು ಇಷ್ಟಾತ್ ಬಂದ ತಕ್ಕನಾಗಿ ಆದೇಶ ಮಾಡೋದಾರೆ, ಇದು ನ್ಯಾಯಾಲಯ ಅಂತ ಹೇಳ್ಬೇಕು, ಧಿಕ್ಕಾರ ಮಾಡಬೇಕು. ಇವಯ್ಯ ಕಾಲ್ ಕಳ್ಕೊಂಡೈತ್ರಿ, ಸುತ್ತಿ 400 ದಿವಸ ಬಂದಿದ್ವಿ ಆಫೀಸ್ಗೆ. 400 ದಿವಸ ಬಂದ್ರು ಯಾರು ರಿಯಲ್ ಎಸ್ಟೇಟ್ ಬಂದವ್ರೆ ಅವ್ರಿಗೆ ಇವತ್ತು ಬೆಳಗ್ಗೆ ಸೈನ್ ಆದ ರಾತ್ರಿ ಫೈಲ್ ಆಗ್ತಾರೆ. ಇಂಥ ಭ್ರಷ್ಟ ಅಧಿಕಾರಿನ ತೊಲಗಿಸ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಬೇಡ ಇವನು. ಇಲ್ಲಿ ಹಾಸನದಲ್ಲಿ ಏನಾಯ್ತು ಅಂದ್ರೆ ಬರೀ ಭೂ ಕಬ್ಲಿಕೆನ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಇಟ್ಕೊಂಡವನು. ಇವನಿಗೆ ಯಾರು ಬರ್ತಾರೆ? ಒಂದು ಗೌರವ ಇಲ್ಲ ರೀ AC ಆಫೀಸಲ್ಲಿ. ನಾಯಿ ಕಾಲು ಕಸ ಕಣ್ಣಾಗ ಕಾಡ್ತಾರೆ. ಇವ್ರಿಗೆ ಸಂಬಳ ಕೊಡೋ ಯಾರು ಅಂತ ತಿಳಿದವನೆ. ಇಂಥ AC ನಾವು ಎಷ್ಟೆಲ್ಲ ನೋಡಿದವ್ ನಮ್ಮ ರೈತ ಹೋರಾಟದಲ್ಲಿ. AC ಹಾಸನದಲ್ಲಿ ಅರ್ಸಿಕೆರೆ ಚಪ್ಪಲಿ ಕೆಪಾಲ್ ಕೊಡದಂತ ಉದಾಹರಣೆಗಳಿದಾವೆ. ಅದೇ AC ನಾವು ಇಲ್ಲಿ ಮಾಡ್ತೀವಿ. ಇವನೇನಾರು ರೈತ ಸ್ಪಂದಿಸ್ತಲ್ಲ ಅಂದ್ರೆ ತೊಲಗಿ ಚಪ್ಪಲಿ ಹೊಡಿತೀವಿ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ನಾವು ಅಷ್ಟೊಂದು ಸುಸ್ತಾಗಿದ್ವಿ. ಇಂಥ ಒಂದು ಬಿಟ್ಕೊಂಡಲ್ಲಿ ಒಂದು ಗ್ರಾಮ ಸರ್ವೆ ನಂಬರಲ್ಲಿ 2026 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಅವಾಗ ನಾವು ಮನವಿ ಕೊಡ್ತೀವಿ. ಆ ಮನವಿಗೆ ಬಂದು ಆ ತಕ್ಷಣ ಆರ್ಡರ್ ಮಾಡಿ ಅಂತ ಹೇಳ್ತಾರೆ. ಯಾರೋ ಮಾರುತಿ ಅಂದ್ರೆ AC ಆರ್ಡರ್ ಮಾಡಿ ಕೊಟ್ಟಿರ್ತಾರೆ. ಇವನು ಮೊನ್ನೆ ಆದೇಶ ಮಾಡ್ತಾನೆ. ಇದುವರೆಗೂ ಆದೇಶ ಇಲ್ಲದವ ಹಾಸನದ ಬರೆಯೋದಕ್ಕೆ ಹೊಳೆನರಸೀಪುರದ ಆದೇಶ ಸಂಖ್ಯೆ ಆಗ್ತಾನೆ. ಇದನ್ನ ತಿರಸ್ಕಾರ ಮಾಡ್ತಾರೆ. ಇದಕ್ಕೆ ನ್ಯಾಯಾಲಯ ಅಂತ ಹೇಳ್ಬೇಕಾ? ಒಬ್ರು AC ಆರ್ಡರ್ ಮಾಡಿದ್ನ ಎಷ್ಟು ದಿವಸ ಪಾಲನೆ ಮಾಡ್ಬೇಕು? ಒಂದು ವ್ಯವಸ್ಥೆ ಒಳಗೆ ಒಬ್ರು ಮಾಡಿದ್ದು 6 ತಿಂಗಳು ಕ್ಲಿಯರ್ ಆಗ್ಬೇಕು. ತಾಲೂಕ್ ಆಫೀಸ್ಗೆ ಹೋದ್ರೆ ಅಲ್ಲಿ 6 ತಿಂಗಳಾಗುತ್ತೆ, ಸರ್ವೆ ಆಫೀಸ್ಗೆ ಹೋದ್ರೆ 6 ತಿಂಗಳಾಗುತ್ತೆ. ಇವರೊಬ್ಬ ಭ್ರಷ್ಟ. ಇವನಂತ ಇರ್ತಾರೆ. ನಮ್ಗೆ ನ್ಯಾಯ ಸಿಗುತ್ತಾ? ಅದಕ್ಕೆ ನಾವು ನ್ಯಾಯ ಕೇಳಕ್ ಬಂದಿದ್ವಿ. ನಾವು ಕೇಳಕ್ ಹೋದಾಗ ನಿಮ್ಗೆ ಏನ್ರಿ ನಿಮ್ ಕೆಲಸ ಆಯ್ತು ಅಂತ ಹೇಳ್ತಾನೆ. ಇವ್ರಿಗೆಲ್ಲ ಏನಂತ ಅಂದ್ರೆ ರಿಯಲ್ ಎಸ್ಟೇಟ್ ಅಂತೆ. ಒಬ್ಬ 1 ಎಕರೆಗೆ ಒಂದು 25 ಲಕ್ಷ ರೂಪಾಯಿ ಅಂತ ಇವನಿಗೆ ಪಾರ್ಕಿಂಗ್. ಇವತ್ತು ವ್ಯಾಲ್ಯೂ ಲೆಕ್ಕ ಹಾಕ್ತಾರಂತೆ ತೂಕ. ನಮ್ಮ ಬಿಡ್ಕೊಂಡು ಸರ್ವೆ ನಂಬರ್ ಎಷ್ಟು ವ್ಯಾಲ್ಯೂ ಐತೆ ಅದ್ರಲ್ಲಿ 25% ಕೊಟ್ರೆ ಮಾಡ್ತಾರಂತೆ. ಇಂಥ ಅಧಿಕಾರಿಗಳನ್ನ ನಮಗೆ ಬೇಕಾ ಅಂತ ಕೇಳಕ್ ಬಂದಿದ್ವಿ. ಇಂಥ ಅಧಿಕಾರಿಗಳು ತೊಲಗಿಸ್ತಾರೆ, ನಾವು ಹೋಗಲ್ಲ. ಇವಾಗ ಯಾಕೆ ಕಾಲನ್ನ ಕಟ್ ಮಾಡಿದಾರ್ರಿ? ಹೊಟ್ಟೆ ಉರಿತಿದೆ. ನಾನೇ 300 ದಿನ ಕರ್ಕೊಂಡ್ ಬಂದಿದ್ದೀನಿ. 300 ಚಪ್ಪಲಿ ತಾಪತ್ತಿದ್ದು ಹಳೆಯಿಂದ ನೇತಾಡ್ತೀವಿ. ಚಪ್ಪಲಿ ತಗೊಂಡ್ಬಿಟ್ಟು ಅರ್ಧೋಗಿರೋ ಚಪ್ಪಲಿ ಹಾಕ್ಬಿಟ್ಟು ಇದಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತೀವಿ. ಒಳಗಡೆ ಆಫೀಸರ್ಗಳಿದ್ದಾರೆ. ಒಂದು ಚೇರೆ ಕೂರ್ಸ ಅಂತ ತಾಕತ್ತಿಲ್ಲ ಕಣ್ರಿ AC ಆಫೀಸ್ಗೆ. ಇವ್ರು ತಿಂತ ಇರೋದು ನಮ್ಮ ರೈತರ ಅನ್ನ. ನಾವು ಬೆಳೆದ್ರೆ ಮಾತ್ರ ಅನ್ನ ಇಲ್ಲಿ. ನ್ಯಾಯ ಕೊಡ್ಲಿ ಅಂತ ಹೇಳ್ಬಿಟ್ಟು ಅದು ಏನಂತ ಅರ್ಥ? ಅದು ಮನೆ ಉಪಯೋಗ ನ್ಯಾಯಾಲಯ ಅಂತ ಹಾಕೊಂಡವ್ರೆ. ಇಂಥ ನ್ಯಾಯಾಲಯ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ನ್ಯಾಯಾಲಯ ಆಗ್ಬೇಕಾಯ್ತು. ನಿಮ್ಗೆ ಅನುಕೂಲ ಆಗಂತ ನ್ಯಾಯಾಲಯ ಆಗಿಲ್ಲ. ರಿಯಲ್ ಎಸ್ಟೇಟ್ನ ಏಜೆಂಟ್ ನ್ಯಾಯಾಲಯ ಆಗಿದೆ. ಅದ್ರಾಗಿ ಇವತ್ತು ಏನು RRT ಸೆಕ್ಷನ್ ಇದೆ, RRT ಸೆಕ್ಷನ್ ಒಂದು ಮಾಫಿಯಾ ಮಾಡ್ಕೊಂಡಿದ್ದಾರೆ. ಇವರು ಏರಿಂಗ್ ಕರೀತಾರೆ. ಏರಿಂಗ್ ಕರೆದು 1 ವರ್ಷ ಏರಿಂಗ್ ಮಾಡ್ಬಿಟ್ಟು ನ್ಯಾಯ ಕೊಡ್ತಾರೆ. ಮತ್ತೆ ಈಗ ಕೇಸೇ ತಗೋತಾ ಇಲ್ವಂತೆ. ಯಾಕೆಂದ್ರೆ ಬರ್ಬೇಕಂತ ಒಂದು 5 ಕೋಟಿ ರೂಪಾಯಿ ಲಂಚ ಕೊಟ್ಟು ಬಂದವನಂತೆ ಇವನು AC. ಇವನೊಬ್ಬ AC 5 ಕೋಟಿ ಲಂಚ ಕೊಟ್ಟು ಬಂದವನಂತೆ. 20 ಕೋಟಿ ಉಸಿರು ಮಾಡ್ಬೇಕಂತೆ. ಅದು ನೇರವಾಗಿ ಹಾಕೇಳಿ ನನಗಿಂತ ಕೇಸಿಗೆ ಇಷ್ಟು ಕೊಡ್ತೀನಿ ಅಂತ ಬೋರ್ಡ್ ಹಾಕಿ ಕೊಟ್ಟಾರು ಮಾಡಿಸ್ಕೊಂಡು ಹೋಗ್ತೀವಿ ಸ್ವಾಮಿ. ನಾವು ವ್ಯಾಪಾರ ಮಾಡಕ್ಕೆ ಬಂದಿದ್ವಿ. ನಾವು ವ್ಯಾಪಾರದ ರೇಟ್ ಇಷ್ಟು ಅಂತ ಹೇಳಿ ಇಂಥ ಭ್ರಷ್ಟ ಅಧಿಕಾರಿಗಳ ತಂದಾಕಿಬಿಟ್ಟು ಯಾರೋ ಉಸ್ತುವಾರಿ ಮಂತ್ರಿ ಕೃಷ್ಣ ಬೈರೇಗೌಡರು ರಾಜ್ಯಕ್ಕೆ ನಂಬರ್ 1 ಅಂತೆ ಕಂದಾಯದಲ್ಲಿರುವಂಥ ಭ್ರಷ್ಟಾಧಿಕಾರಿಗಳು ಎಲ್ಲಿದ್ದಾರೆ? ನಿಮ್ಮ ಪೊಲೀಸ್ ಇಲಾಖೆಯವ್ರು ಕೇಳಿ, ಪತ್ರಿಕಾ ಮಿತ್ರರು ಕೇಳಿ. ಒಂದನ್ನ ಕೇಸ್ನ 20 ವರ್ಷ ಅಲಿಸ್ತಾರೆ ಅಂದ್ರೆ ಇವ್ರಿಗೆ ಬೇಕಾದ್ರೆ ಅವತ್ತೇ ಆಗುತ್ತಂತೆ. ಇಂಥ AC ಬೇಡ, ಸರಿಯಾದ ರೀತಿ ನ್ಯಾಯ ಬೇಕು ಅಂತ ಕೇಳ್ಬೇಕಾದ್ರೆ ಗಟ್ಟಿ ಧ್ವನಿಯಿಂದ ಬಂದಿದ್ವಿ. ಇವತ್ತು ಬರೀ ನಾವು 10 ಜನ ಇರ್ಬೋದು, 300 ಜನ ಅಲ್ಲ 3000 ಜನ ತರ ಅಂತ ತಾಕತ್ತು ನಮ್ಮ ರೈತ ಹೋರಾಟ ಮೂರ್ತೊಂಡೋಗಿದೆ. ನಾವು ವಿದ್ಯುತ್ ಛತ್ತಿ ಹೋರಾಟ ಇವತ್ತಿಂದ ನಂಬ್ಕೊಳ್ಬೇಕಾಯ್ತು. ಆದ್ರೆ ಪೂರ್ವ ನಿಯೋಜಕವಾಗಿ ನಾವು ಒಂದು ಮನವಿ ಕೊಟ್ಟದ್ದು ಇವಾಗ ಧರಣಿ ಮಾಡ್ತೀವಿ ಅಂತ ಹಂಗಾಗಿ ಬಂದಿದ್ವಿ. 31ನೇ ತಾರೀಕು ಒಂದು ಐತೆ ಹಬ್ಬ. ನಮ್ಮ ಹೊನ್ನೂರು ಪ್ರಕಾಶ್, ನಮ್ಮ ಶಿವಮೊಗ್ಗದ KT ಗಂಗಾಧರು, ಚುಕ್ಕಿ ನಂಜೂರು ಸ್ವಾಮಿ ಎಲ್ಲ ಬಂದು ರೋಡ್ ಬ್ಲಾಕ್ ಮಾಡ್ತೀವಿ. ಉತ್ತರ ಹೇಳಿ ಇವನು ಎಷ್ಟು ಭ್ರಷ್ಟಾಚಾರ ಮಾಡ್ಯಾನೆ. ಕಲ್ಲು ಗಣಿಗಾರಿಕೆಗೆ ಹೋಗ್ತಾರೆ. ಇವತ್ತು ಹೋಗ್ತಾನೆ, ಬೆಳಗ್ಗೆ 10 ಲಕ್ಷ ಲಂಚ ಇಸ್ಕೊತಾರೆ, ಆರ್ಡರ್ ಮಾಡ್ತಾನೆ. ಇವೆಲ್ಲ ಇದು ವ್ಯವಸ್ಥೆ ಒಳಗೆ ಕೇಳಲೇಬೇಕು. ಕೇಳಿಲ್ಲ ಅಂದ್ರೆ ನೋಡಿ ಈ ಶಾಲೆ ಇದೆಯಲ್ಲ, ಇದು ಯಾವತ್ತೂ ಗೌರವಯುತವಾಗಿ ನಡ್ಕೊಳ್ಳುತ್ತೆ. ಇದೇ ಅರಸೀಕೆರೆ ತಾಲೂಕಲ್ಲಿ
ಈ KP ಉದಾಹರಣೆಯಲ್ಲಿ ಒಬ್ಬ ಅಧಿಕಾರಿಗಳಿಗೆ ನೆಂಜೂರು ಸಮಯ ಕೆಪಾಲ್ ಕೊಡ್ತಿದ್ರು. ಅದು ಉದಾಹರಣೆ ಆಗ್ಬೇಕಿಂತ AC ಗಳಿಗೆ ಯಾಕೆ ರೈತರು ಕೂಡ ಕೆಪಾಲ್ ಕೊಡಿಸ್ತೀವಿ, ಸರಿಯಾದ ರೀತಿ ಕೆಲಸ ಆಗ ನಾವು ಹೊಡೆಯಲ್ಲ. ಯಾರು ಸುತ್ತಿದ್ದಾನೆ, ಯಾರು ನೊಂದಿದ್ದಾನೆ ಅಂತ ರೈತರು ದ್ವೇಷ ಬರುತ್ತೆ. ಯಾಕೆ ದ್ವೇಷ ಬರುತ್ತೆ ಅಂದ್ರೆ 10 ವರ್ಷ ಮಕ್ಳಿಗೆ ಆಸ್ತಿ ಹಂಚ್ಕೊಡ್ಬೇಕ್ರಿ, ಮಕ್ಳಿಗೆ ಆಸ್ತಿ ಮಕ್ಳಿಂದ ಮನೆ ಬಿಟ್ಟು ಓಡಿಸ್ತಾರೆ, ನಿನ್ನ ಆಸ್ತಿ ರೆಡಿ ಮಾಡ್ಸಕ್ಕಾಗಿಲ್ಲ ಹೋಗುವಂತವ. ಸರಿಯಾದ ರೀತಿ ಇರೋವನ್ನ ನೀವು ಮಾಡ್ಕೊಡಕ್ಕಾಗ್ದಲೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಬಂದಿದ್ದೀರಿ ಅಂತ ಅದಕ್ಕೋಸ್ಕರ ನಾವು ಇವತ್ತು ಮೂರ್ತೋಡನ ನೇತೃತ್ವದಲ್ಲಿ ಒಂದು ಧರಣಿ ಮಾಡಕ್ ಬಂದಿದ್ದು, ಎಚ್ಚರಿಕೆ ಕೊಡಕ್ ಬಂದಿದ್ವಿ. 31ನೇ ತಾರೀಕು 3,000 ಜನ ಸೇರ್ತೀವಿ. ಅವ್ನು ಏನೋ ತಿಳ್ಕೊಂಡಿರ್ಬೋದು AC ರೈತ ಸಂಘ ಇಲ್ಲೆಲ್ಲೂ ನೋಡಿಲ್ಲ ಅಂತ ತಿಳ್ಕೊಂಡವೆ, ತೋರಿಸ್ತೀವಿ ರೈತ ಸಂಘ ಏನು ಅಂತಾನ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ಆಸ್ಥಾನ ಅಧ್ಯಕ್ಷೀಯ ಮಂಡಳಿ ಮಂಜು ಬಿಡ್ಕೊಂಡಾಳಿ ನಾನು.